ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈ ಗ್ಯಾಸ್ಟ್ರೈಟಿಸ್ ಅನ್ನೋದರ ಬಗ್ಗೆ ನಾನು ವಿವರಿಸ್ತಾ ಹೋಗಬೇಕು. ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಒಂದು ರೀತಿಯ ಮನೋದೈಹಿಕ ಕಾಯಿಲೆ ಅಂತ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಕನ್ಸಿಡರ್ ಆಗಿರುವಂಥದ್ದು. ಗ್ಯಾಸ್ಟ್ರೈಟಿಸ್ ಅಂದರೆ ನಮ್ಮ ಜಠರ ಇದೆಯಲ್ಲ, ಗ್ಯಾಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ, ಅದರ ಒಳಗಿರುವಂತಹ ಲೈನಿಂಗ್, ಥಿಕ್ ಮ್ಯೂಕಸ್ ಮೆಂಬ್ರೇನ್ ಇದೆ ಅದರ ಒಳಗೆ. ಯಾಕಂದರೆ ಅದರ ಅಂದರೆ ಜಠರದ ಒಳಗಿರುವಂತಹ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸ್ಟ್ರಾಂಗ್ ಆ್ಯಸಿಡ್ ನಮ್ಮ ಒಳಪದರವನ್ನು, ಜಠರದ ಒಳಪದರವನ್ನು ಡ್ಯಾಮೇಜ್ ಮಾಡದೇ ಇರಲಿ ಅಂತ ಥಿಕ್ ಮ್ಯೂಕಸ್ ಮೆಂಬ್ರೇನನ್ನು ಫಾರ್ಮ್ ಆಗಿರ್ತದೆ. ಅದು ಇನ್ಫ್ಲಮೇಷನ್ ಆಗುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದೇ ಗ್ಯಾಸ್ಟ್ರೈಟಿಸ್ ಅಂತ. ಯಾಕಂದರೆ ಈ ತುಂಬ ಜನ ಗ್ಯಾಸ್ಟ್ರೈಟಿಸ್ ಮತ್ತು ಆಸಿಡಿಟಿ ಕನ್ಫ್ಯೂಸ್ ಆಗ್ತಾರೆ. ಈ ಗ್ಯಾಸ್ಟ್ರೈಟಿಸ್ ಅಂದರೆ ಗ್ಯಾಸ್ಟ್ರಿಕ್ ಲೈನ್ ಸ್ವೆಲ್ಲಿಂಗ್ ಆಗುವಂಥದ್ದು, ಆಸಿಡಿಟಿ ಅಂದರೆ ಸ್ವಲ್ಪ ಆ್ಯಸಿಡ್ಸ್ ಎಲ್ಲ ಈ ಯೂಸೋಫೇಗಸ್ ಅಥವಾ ಅನ್ನನಾಳದ ಮೂಲಕ ಸ್ವಲ್ಪ ಮೇಲೆ ಬರುವಂಥದ್ದೇ ಆಸಿಡಿಟಿ. ಹಾಗಾಗಿ ಇಲ್ಲಿ ನಾನು ಮಾತಾಡ್ತಿರೋದು ಗ್ಯಾಸ್ಟ್ರೈಟಿಸ್ನ ಬಗ್ಗೆ. ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಈ ಸಿಂಪ್ಟಮ್ಸ್ ನೋಡಿದರೆ ಕೆಲವರಿಗೆ ಅಬ್ಡೊಮಿನಲ್ ಡಿಸ್ಕಂಫರ್ಟ್ ಅಂತ, ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂಥದ್ದು ಇರಬಹುದು, ಅದು ಕೂಡ ಒಂದು ಸಿಂಪ್ಟಮ್. ಇನ್ನು ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್, ತುಂಬ ವಾಂತಿ ಬರೋ ಹಾಗಾಗೋದು, ಇಲ್ಲಿ ಕುತ್ತಿಗೆಯಲ್ಲಿ ಸ್ಟಿಫ್ನೆಸ್ ಆಗುವಂಥದ್ದು, ಕೆಲವರಿಗೆ ತಲೆನೋವು ಕೂಡ ಬಂದುಬಿಡ್ತದೆ. ಕೆಲವರಿಗೆ ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ವಾಮಿಟ್ ಮಾಡಿದ ಮೇಲೆ ಸ್ವಲ್ಪ ಸರಿಯಾಗಲೂಬಹುದು. ಅಂದರೆ ಹಳದಿಯಾಗಿ ವಾಂತಿ ಮಾಡಿಬಿಡ್ತಾರೆ ಅವರು, ಆ್ಯಸಿಡ್ಸನ್ನೆಲ್ಲ ಹೊರಗೆ ಹಾಕುವಂಥದ್ದು, ಎಕ್ಸೆಸ್ ಆ್ಯಸಿಡನ್ನು. ಆ ಥರ ಕೂಡ ಆಗ್ತದೆ ಕೆಲವರಿಗೆ, ಅದು ವಾಮಿಟಿಂಗ್ ಕೂಡ ಆಗ್ತದೆ ಗ್ಯಾಸ್ಟ್ರೈಟಿಸಿಂದಾಗಿ. ಇನ್ನು ಕೆಲವರಿಗೆ ಈ ಒಂದು ರೀತಿಯ ಬಾಯಲ್ಲಿ ಒಂಥರ ಬರ್ಪಿಂಗ್ ಅಥವಾ ತೇಗು ಬಂದು ಬಾಯಿ ಒಂಥರ ಕಹಿ ಆಗುವಂಥದ್ದು, ಅದು ಕೂಡ ಕೆಲವೊಮ್ಮೆ ಗ್ಯಾಸ್ಟ್ರೈಟಿಸ್ನ ಸಿಂಪ್ಟಮ್ ಆಗಿರಬಹುದು. ಇವೆಲ್ಲ ಕೂಡ ಗ್ಯಾಸ್ಟ್ರೈಟಿಸ್ ಅಂದರೆ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಕೂಡ ಇದೆ ಅದರಲ್ಲಿ. ಇವು ನಾವು ಬೇಸಿಕ್ ಸಿಂಪ್ಟಮ್ ನಾನು ಹೇಳ್ತಿರೋದು. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಈಗ ಬೇರೆ ಪ್ರಾಬ್ಲಮ್ಗಳಿಗೆ ಅಲಾರ್ಮ್ ಆಗಿರಲೂಬಹುದು. ಹಾಗಾಗಿ ಅದನ್ನು ಸ್ಟಾರ್ಟಿಂಗಲ್ಲೇ ನೀವು ಸರಿ ಮಾಡಿಕೊಳ್ಬೇಕಾದ್ದು ಅತ್ಯಗತ್ಯ. ಇನ್ನು ಇದಕ್ಕೆ ಕಾರಣಗಳನ್ನು ನೋಡ್ತಾ ಬಂದರೆ ಮುಖ್ಯವಾಗಿ ಸ್ಟ್ರೆಸ್ ಮತ್ತು ಟೆನ್ಷನ್ ಇರಬಹುದು. ಅದು ಮುಖ್ಯವಾದಂತಹ ರೀಸನ್. ಯಾಕಂದರೆ ಮನೋದೈಹಿಕ ಕಾಯಿಲೆ ಅಂತ ಹೇಳ್ತಾರೆ ಗ್ಯಾಸ್ಟ್ರೈಟಿಸನ್ನು. ಮನಸ್ಸಿನಲ್ಲಿ ಸ್ಟಾರ್ಟ್ ಆಗಿರುವಂತಹ ಟೆನ್ಷನ್ ಅಥವಾ ಸ್ಟ್ರೆಸ್ ಅದು ಪ್ರಾಣಮಯ ಕೋಶಕ್ಕೆ ಹೋಗಿ ಅಲ್ಲಿಂದ ಅನ್ನಮಯ ಕೋಶ ಅಥವಾ ದೇಹದಲ್ಲಿ ಕಾಣಿಸ್ಕೊಳ್ಳುವಂಥದ್ದೇ ಗ್ಯಾಸ್ಟ್ರೈಟಿಸ್ ಅಂತ, ಅಂದರೆ ಮನೋದೈಹಿಕ ಕಾಯಿಲೆ ಅಂತ. ಅದರಲ್ಲಿ ಒಂದು ಗ್ಯಾಸ್ಟ್ರೈಟಿಸ್ ಕೂಡ ಆಗಿರ್ತದೆ. ಇನ್ನು ಕೆಲವರಿಗೆ ರೆಗ್ಯುಲರಾಗಿ ಪೇನ್ ಕಿಲ್ಲರ್ ತಗೊಳ್ಳುವಂತಹ ಅನಿವಾರ್ಯತೆ ಇದೆ. ಅಂಥವರಲ್ಲಿ ಕೂಡ ಗ್ಯಾಸ್ಟ್ರೈಟಿಸ್ ಚಾನ್ಸಸ್ ಜಾಸ್ತಿ. ಯಾಕಂದರೆ ಈಗ ಡಾಕ್ಟರ್ಸೇ ಈಗ ನೋಡಿ ಪೇನ್ ಕಿಲ್ಲರ್ ಬರ್ಕೊಟ್ರೆ ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿಗೂ ಕೂಡ ಮೆಡಿಸಿನ್ ಕೊಟ್ಟಿರ್ತಾರೆ. ಫುಡ್ಗೆ ಮುಂಚೆ ಇದನ್ನು ತಗೊಳ್ಳಿ, ಅದಾದಮೇಲೆ ಪೇನ್ ಕಿಲ್ಲರ್ ತಗೊಳ್ಳಿ ಆಫ್ಟರ್ ಫುಡ್ ಅಂತ ಕೊಡ್ತಾರೆ. ಯಾಕಂದರೆ ಸ್ಟ್ರಾಂಗ್ ಪೇನ್ ಕಿಲ್ಲರ್ಸ್ ರೆಗ್ಯುಲರ್ ಆಗಿ ತಗೊಂಡ್ರೆ ಅಲ್ಲಿ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರಬಹುದು. ಇನ್ನು ಕ್ಯಾನ್ಸರ್ ಪ್ರಾಬ್ಲಮ್ ಇರೋರಲ್ಲಿ, ಕ್ಯಾನ್ಸರ್ ಸಮಸ್ಯೆ ಇರೋರಲ್ಲಿ ಕೀಮೋಥೆರಪಿ ಅದು ಕೂಡ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಆಗ್ತದೆ. ಇನ್ನು ಎಕ್ಸೆಸ್ ಆಲ್ಕೋಹಾಲ್ ತಗೊಂಡ್ರು ಗ್ಯಾಸ್ಟ್ರೈಟಿಸ್ ವೆರಿ ಕಾಮನ್ ಅದು. ಇನ್ನು ಪ್ರಾಯ ಆದ ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗಿ ಅಲ್ಲಿ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಇನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಹೆಚ್ ಪೈಲೋರಿ ಇನ್ಫೆಕ್ಷನ್ ಅನ್ನುವಂಥ ಒಂದು ಇನ್ಫೆಕ್ಷನ್ ಈಗ ರೀಸೆಂಟಾಗಿ ಬಂದಂಥದ್ದು, ಅದರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಡ್ತದೆ ಅನ್ನುವಂಥದ್ದು ಈಗ ಸಾಬೀತಾದಂತಹ ಒಂದು ವಿಷಯ, ಪ್ರೂವನ್ ಫ್ಯಾಕ್ಟ್ ಅದು. ಇನ್ನು ಆಟೋ ಇಮ್ಯೂನ್ ಗ್ಯಾಸ್ಟ್ರೈಟಿಸ್ ಅಂತ ಬಂದರೆ ನಮ್ಮ ದೇಹದ ಇಮ್ಯುನಿಟಿಯೇ ನಮಗೆ ಮಾರಕವಾಗಿ ಪರಿಣಮಿಸುವಂಥದ್ದು, ಅದರಿಂದ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು. ಈಗ ತುಂಬ ಜನ ಸಣ್ಣ ಯುವಕ ಯುವತಿಯರಲ್ಲೇ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ತುಂಬ ಕಾಮನ್ ಆಗಿಬಿಟ್ಟಿದೆ. ಅದು ಯಾಕೆ ಅಂತ ನೀವು ಕೇಳೋದಿದ್ರೆ ಅದು ಮುಖ್ಯವಾಗಿ ಸ್ಟ್ರೆಸ್ ರಿಲೇಟೆಡ್ ಆಗಿರ್ತದೆ. ಮನೋದೈಹಿಕ ಆದ್ದರಿಂದ ಮನಸ್ಸಿನ ಸ್ಟ್ರೆಸ್ಸೇ ಅದಕ್ಕೆ ಹೆಚ್ಚಿನ ಅಂಶ ಕಾರಣ ಆಗಿರ್ತದೆ ಅಂತ ಹೇಳಬಹುದು. ಹಾಗಾಗಿ ಈ ಮನಸ್ಸನ್ನು ನೀವು ಕಾಮಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಯಾವುದಾದ್ರೂ ನಿಮಗೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಕಾಣಿಸ್ಕೊಂಡಾಗ, ಅಥವಾ ಸಡನ್ನಾಗಿ ಏನಾದರೂ ಒಂದು ಶಾಕಿಂಗ್ ನ್ಯೂಸ್ ಬಂದರೆ, ಅಥವಾ ನೆಕ್ಸ್ಟು ನಾಳೆ ಆಫೀಸ್ಗೆ ಹೋಗಬೇಕು ಅನ್ನೋದನ್ನು ನೆನೆಸ್ಕೊಂಡೇ ನಿಮಗೊಂಥರ ಹೊಟ್ಟೆಯಲ್ಲಿ ತಳಮಳ ಸಂಕಟ ಆಗೇ ಆಗ್ತದೆ. ಅದು ಕೂಡ ಒಂದು ರೀತಿಯ ಟೆಂಪ್ರರಿ ಗ್ಯಾಸ್ಟ್ರೈಟಿಸ್ ಆಗಿರ್ತದೆ. ಅದು ಕಂಟಿನ್ಯೂಸ್ ಆಗಿ ನಿಮಗೆ ಎಫೆಕ್ಟ್ ಆಗ್ತಾ ಬಂದ ಹಾಗೆ, ಕಂಟಿನ್ಯೂಸ್ ಆಗಿ ನೀವು ಸ್ಟ್ರೆಸ್ಫುಲ್ ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗದೆ ನಿಮ್ಮ ದೇಹದಲ್ಲಿ ಅದು ತಳಮಳ ಕಂಟಿನ್ಯೂಸ್ ಆಗಿ ಕಾಣ್ತಾ ಬಂದರೆ ಕೊನೆಗೆ ನೀವು ಗ್ಯಾಸ್ಟ್ರೈಟಿಸ್ ಪೇಷಂಟ್ಗಳಾಗಿಬಿಡ್ತೀರಿ. ಹಾಗಾಗಿ ಈ ಆರಂಭಿಕ ಹಂತದಲ್ಲೇ ನೀವು ಸ್ಟ್ರೆಸ್ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕಾಗ್ತದೆ. ಈ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ತನ್ಮೂಲಕ ಗ್ಯಾಸ್ಟ್ರೈಟಿಸ್ಗೆ ಕೂಡ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಉಂಟು. ಮುಖ್ಯವಾಗಿ ಈ ಜಲಚಿಕಿತ್ಸೆಗೆ ಬಂದರೆ, ಹೈಡ್ರೋಥೆರಪಿ
ಥೆರಪಿ ಇಂಥ ಟ್ರೀಟ್ಮೆಂಟ್ಗೆ ಬಂದರೆ ಈ ಹಿಪ್ ಬಾತ್ಗಳು, ಕೋಲ್ಡ್ ಹಿಪ್ ಬಾತ್ ಅಥವಾ ತಣ್ಣೀರಿನ ಕಟ್ಟಿ ಸ್ನಾನ ಅಂಥದ್ದನ್ನು ಮಾಡಿದರೆ, ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ಅದರಿಂದ ನಿಮಗೆ ಎಲಿಮಿನೇಷನ್ ಜಾಸ್ತಿ ಆಗ್ತದೆ ಅಂತ. ನಮ್ಮ ದೇಹದಲ್ಲಿರುವಂತಹ ಮಾರ್ಬಿಡಿಟಿಯನ್ನು ಹೊರಗೆ ಹಾಕಲಿಕ್ಕೆ ಈ ಕೋಲ್ಡ್ ಹಿಪ್ ಬಾತ್ ಬಹಳಷ್ಟು ಸಹಕಾರಿಯಾಗ್ತದೆ. ಹಾಗಾಗಿ ಕ್ಲೆನ್ಲಿನೆಸ್ ಆದ ಹಾಗೆ ದೇಹದಲ್ಲಿ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ದೇಹ ಕ್ಲೀನ್ ಆದ ಹಾಗೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಆಗ್ತಾ ಬಂದ ಹಾಗೆ. ಯಾಕಂದರೆ ಅಲ್ಲಿ ಇಂಡೈಜೆಷನ್ ಕೂಡ ಬಹಳ ಕಾಮನ್ ಸಿಂಪ್ಟಮ್ ಗ್ಯಾಸ್ಟ್ರೈಟಿಸಲ್ಲಿ. ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಅದಕ್ಕಾಗಿಯೇ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಕಾಣಿಸ್ಕೊಳ್ಳುವಂಥದ್ದು. ಸೊ ಹೊಟ್ಟೆ ಕ್ಲೀನ್ ಆಗ್ತಾ ಬಂದರೆ ಅಲ್ಲಿ ಗ್ಯಾಸ್ಟ್ರಿಕ್ ಲೈನಿಂಗ್ ನಾರ್ಮಲ್ ಆಗ್ತಾ ಬರ್ತದೆ, ಅದು ಒಂದು. ನೆಕ್ಸ್ಟ್ ಬಂದರೆ ಈ ಮಡ್ ಥೆರಪಿ ಅಂತ, ಮಣ್ಣಿನ ಸ್ನಾನ, ಮಣ್ಣಿನ ಚಿಕಿತ್ಸೆ. ಇದನ್ನು ನೀವು ಹೊಟ್ಟೆಗೆ ಶುದ್ಧವಾದಂತಹ ನ್ಯಾಚುರೋಪತಿ ಸೆಂಟರ್ಗಳಲ್ಲಿ ಸಿಗುವಂತಹ ಮಣ್ಣನ್ನು ಹೊಟ್ಟೆಗೆ ಲೇಪಿಸಿಕೊಂಡು 20 ನಿಮಿಷ ಇಟ್ಟುಕೊಂಡು ಮತ್ತೆ ತೆಗೆಯುವಂಥದ್ದು. ಅಥವಾ ಮಣ್ಣಿನ ಪಟ್ಟಿಗಳು ಸಿಗ್ತವೆ, ಆ ಪಟ್ಟಿಯನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮಲಗಿದರೂ ಸಾಕು 20 ನಿಮಿಷದಿಂದ ಅರ್ಧ ಗಂಟೆ. ಈ ಮಣ್ಣಿನ ಗುಣ ಏನಂದರೆ ಅಬ್ಸಾರ್ಬಿಂಗ್, ಅಂದರೆ ಈ ಬಿಸಿಯನ್ನು ಅಬ್ಸಾರ್ಬ್ ಮಾಡಿ ತಂಪು ಮಾಡುವಂತಹ ಒಂದು ಪ್ರಾಪರ್ಟಿ ಮಣ್ಣಲ್ಲಿ ಇದೆ. ಆದ್ದರಿಂದ ಈ ಹೊಟ್ಟೆಯಲ್ಲಿರುವಂತಹ ಎಕ್ಸೆಸ್ ಗ್ಯಾಸ್ಟ್ರೈಟಿಸ್ನಿಂದಾಗಿ ಬಂದಂತಹ ಇನ್ಫ್ಲಮೇಷನನ್ನು ಈ ಮಣ್ಣಿನ ಚಿಕಿತ್ಸೆ ಕಡಿಮೆ ಮಾಡ್ತಾ ಬರ್ತದೆ. ತನ್ಮೂಲಕ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗ್ತದೆ. ಇನ್ನು ಸೂಜಿ ಚಿಕಿತ್ಸೆ, ಅದು ಕೂಡ ಒಂದು ರೀತಿಯ ಡ್ರಗ್ಲೆಸ್ ಥೆರಪಿ. ಅದಕ್ಕೆ ಬಂದರೆ ಈ ಕೆಲವು ಪರ್ಟಿಕ್ಯುಲರ್ ಪಾಯಿಂಟ್ಗಳನ್ನು ನಾವು ಸೂಜಿಯನ್ನು ಚುಚ್ತೇವೆ, ಹೊಟ್ಟೆಯ ಕೆಲವು ಭಾಗಗಳಿಗಿರಬಹುದು, ಕೈಯ ಭಾಗಗಳಿಗೆ, ತಲೆ ಭಾಗಕ್ಕೆಲ್ಲ ಚುಚ್ತೇವೆ. ಚುಚ್ಚಿ ಒಂದು 20 ಮಿನಿಟ್ಸಿಂದ ಅರ್ಧ ಗಂಟೆ ನಾವು ಪೇಷಂಟನ್ನು ಹಾಗೆ ಮಲಗಲಿಕ್ಕೆ ಬಿಡ್ತೇವೆ. ಆ ಸೂಜಿ ಚಿಕಿತ್ಸೆ ಕೂಡ ಹೊಟ್ಟೆಯಲ್ಲಿ ರಕ್ತ ಸಂಚಾರವನ್ನು ಜಾಸ್ತಿ ಮಾಡ್ತದೆ. ಪ್ಲಸ್ ವೈಟಾಲಿಟಿ ಅಥವಾ ವೈಟಲ್ ಫ್ಲೋ, ಪ್ರಾಣಶಕ್ತಿಯ ಸಂಚಾರವನ್ನು ಸುಗಮಗೊಳಿಸಿ ಅಲ್ಲಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತದೆ ಅನ್ನುವಂಥದ್ದು ಪ್ರೂವ್ ಆಗಿದೆ, ಸಾಬೀತಾಗಿದೆ. ಅದು ಅಲ್ಲದೆ ಗ್ಯಾಸ್ಟ್ರೈಟಿಸ್ಸಿಂದಾಗಿ ಬರುವಂತಹ ಬೇರೆ ಸಮಸ್ಯೆಗಳು, ಕುತ್ತಿಗೆಯಲ್ಲಿ ಸ್ಟಿಫ್ನೆಸ್ ಇರುವಂಥದ್ದು, ತಲೆನೋವು ಬರುವಂಥದ್ದು, ಅಥವಾ ಗ್ಯಾಸ್ಟ್ರೈಟಿಸ್ಸಿಂದಾಗಿ ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು, ಅದಕ್ಕೆಲ್ಲದಕ್ಕೆ ಕೂಡ ಈ ಅಕ್ಯುಪಂಕ್ಚರ್ ಚಿಕಿತ್ಸೆ ಕೂಡ ಬಹಳ ಸಹಕಾರಿ ಆಗ್ತದೆ. ಇನ್ನು ಯೋಗ ಚಿಕಿತ್ಸೆಗೆ ಬಂದರೆ, ಯೋಗ ಆಸನಗಳು, ಪ್ರಾಣಾಯಾಮಗಳು ಮತ್ತು ಧ್ಯಾನ ಅಥವಾ ಮೆಡಿಟೇಷನ್ಗಳು ಈ ನಮ್ಮ ಸ್ಟ್ರೆಸ್ ರಿಲೀಫಿಗೆ ಬಹಳಷ್ಟು ಸಹಕಾರಿಯಾದಂಥದ್ದು, ಪ್ರೂವನ್ ಫ್ಯಾಕ್ಟ್ ಇದು. ಯೋಗಾಸನಗಳಲ್ಲಿ ಅನೇಕ ಆಸನಗಳು, ಈಗ ನಿಮಗೆ ಅರ್ಧ ಮತ್ಸ್ಯೇಂದ್ರಾಸನ ಇರ್ಬೋದು, ಟ್ವಿಸ್ಟಿಂಗ್ ಪೋಸ್ಚರ್ಗಳಿರಬಹುದು, ಇನ್ನು ಫಾರ್ವರ್ಡ್ ಬೆಂಡಿಂಗ್ ಪೋಸ್ಚರ್ಗಳಿರಬಹುದು, ಪಾದಹಸ್ತಾಸನ ಅಥವಾ ಪಶ್ಚಿಮೋತ್ಥಾನಾಸನ ಮುಂತಾದ ಆಸನಗಳು, ಅಥವಾ ಬ್ಯಾಕ್ವರ್ಡ್ ಬೆಂಡಿಂಗ್ ಪೋಸ್ಚರ್ಗಳು, ಇನ್ನು ಹೊಟ್ಟೆಗೆ ಮಸಾಜ್, ನ್ಯಾಚುರಲ್ ಮಸಾಜ್ ಕೊಡುವಂತಹ ಧನುರಾಸನ ಇರಬಹುದು, ಇನ್ನು ಶಶಾಂಕಾಸನ ಇರ್ಬೋದು, ಹೃದಯಕ್ಕೆ ಮಸಾಜ್ ಕೊಡುವಂಥದ್ದು, ಅಂದರೆ ಹೊಟ್ಟೆಯ ಮಸಲ್ಸ್ಗಳಿಗೆ ಮತ್ತು ಚೆಸ್ಟ್ ಮಸಲ್ಸ್ಗಳಿಗೆ ಮಸಾಜ್ ಕೊಡುವಂತಹ ಶಶಾಂಕಾಸನ ಇರಬಹುದು. ಕೆಲವು ರಿಲ್ಯಾಕ್ಸಿಂಗ್ ಪೋಸ್ಚರ್, ಮತ್ತು ಆಫ್ಟರ್ ಮೀಲ್ ಪೋಸ್ ಅಂತ ಹೇಳ್ತಾರೆ, ಊಟ ಮಾಡಿ ಆದಮೇಲೆ ಕುಳಿತುಕೊಳ್ಳುವಂತಹ ಒಂದು ವಜ್ರಾಸನ ಇರಬಹುದು. ಅವೆಲ್ಲ ಕೂಡ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಬಹಳ ಉತ್ತಮ. ಈ ಎಲ್ಲ ಆಸನಗಳನ್ನು ನಿಯಮಿತವಾಗಿ ಮಾಡ್ತಾ ಬಂದರೆ ನಿಮ್ಮ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಒಳ್ಳೆ ಪರಿಹಾರ ಸಿಗ್ತದೆ. ಅದು ಅಲ್ಲದೆ ಕೆಲವು ಪ್ರಾಣಾಯಾಮಗಳು, ಮುಖ್ಯವಾಗಿ ಶೀತಲಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ ಮತ್ತು ಸದಂತ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅವು 3 ಪ್ರಾಣಾಯಾಮಗಳು ಕೂಲಿಂಗ್ ಪ್ರಾಣಾಯಾಮ ಅಂತ, ಅಂದರೆ ತಂಪು ಮಾಡುವಂಥದ್ದು, ನಮ್ಮ ಗಟ್ಟನ್ನು, ನಮ್ಮ ಜೀರ್ಣಾಂಗ ವ್ಯೂಹವನ್ನು ತಂಪುಗೊಳಿಸುವಂತಹ ಪ್ರಾಣಾಯಾಮಗಳು. ಹಾಗಾಗಿ ಆ ತಂಪು ನಮ್ಮ ಹೊಟ್ಟೆಗೆ ಹೋದ ಹಾಗೆ ಅಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗ್ತದೆ. ಹಾಗಾಗಿ ಅಲ್ಲಿ ನಮಗೆ ಗ್ಯಾಸ್ಟ್ರೈಟಿಸ್ನ ಸಿಂಪ್ಟಮ್ಗಳು ಕಡಿಮೆ ಆಗ್ತಾ ಬರ್ತವೆ ಅಲ್ಲಿ. ಅದು ಅಲ್ಲದೆ ರಿಲ್ಯಾಕ್ಸಿಂಗ್ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ ಇರಬಹುದು, ಭ್ರಾಮರಿ ಪ್ರಾಣಾಯಾಮ ಇರಬಹುದು. ಅವೆಲ್ಲ ಕೂಡ ನಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ ತನ್ಮೂಲಕ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಯಾಕಂದರೆ ಈ ಯೋಗದ ದೃಷ್ಟಿಯಿಂದ ನೋಡಿದರೆ ಈ ನಮ್ಮ ಜಗತ್ತಲ್ಲಿ ನಾವು ಯಾವ ರೀತಿಯಲ್ಲಿ ವ್ಯವಹಾರ ಮಾಡ್ತೇವೆ ಜನಗಳೊಟ್ಟಿಗೆ, ನಾವು ತುಂಬ ಎಕ್ಸ್ಟ್ರೀಮ್ ಆಗಿ ಸೆನ್ಸಿಟಿವ್ ಆಗಿಬಿಡ್ತೇವೋ, ಹಚ್ಕೊಳ್ತೇವೋ ಮನಸ್ಸಿಗೆ, ಅದರಿಂದಾಗಿ ನಮ್ಮ ಮನಸ್ಸಿಂದ ಸಮಸ್ಯೆ ಪ್ರಾರಂಭ ಆಗುವಂಥದ್ದು. ಆ ಮನೋಮಯ ಕೋಶದಿಂದ ಆರಂಭವಾದಂತಹ ಸಮಸ್ಯೆ ಪ್ರಾಣಮಯ ಕೋಶಕ್ಕದು ಪೆನೆಟ್ರೇಟ್ ಆಗ್ತದೆ, ಅಥವಾ ಪ್ರಾಣಮಯ ಕೋಶವನ್ನು ದಾಳಿ ಮಾಡಿ ಅಲ್ಲಿ ಹಫಜಾರ್ಡ್ ಫ್ಲೋ ಆಫ್ ಪ್ರಾಣ ಮತ್ತು ಅನ್ಸ್ಟೇಬಲ್ ನಾಡಿಗಳನ್ನು ಸ್ಟೇಬಲ್ ಆಗಿರಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಪ್ರಾಣ ಶಕ್ತಿ ಫ್ಲೋ ಕಡಿಮೆ ಆದ ಹಾಗೆ ಅಥವಾ ಇರ್ರೆಗ್ಯುಲರ್ ಆದ ಹಾಗೆ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಅನ್ನಮಯ ಕೋಶದಲ್ಲಿ, ಅಂದರೆ ಫಿಸಿಕಲ್ ಬಾಡಿಯಲ್ಲಿ ಅಂತ ಅರ್ಥ. ಫಸ್ಟ್ ಕಾಣಿಸುವಂಥದ್ದೇ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹದಲ್ಲಿ. ಈ ಜೀರ್ಣಾಂಗ ವ್ಯೂಹದಲ್ಲಿ ಒಂದು ಅಜೀರ್ಣತ್ವ ಆಗ್ತದೆ. ಯಾಕೆ ಹೇಳಿ, ನಾವು ಸ್ಟ್ರೆಸ್ಸನ್ನು ಮರಿಲಿಕ್ಕೋಸ್ಕರ ತುಂಬ ತಿಂತೇವೆ, ಅತಿಯಾಗಿ ತಿಂತೇವೆ. ಇಲ್ಲ ಅಂದರೆ ಅದು ತಿಂದರೆ ಅದು ತಪ್ಪೆ. ಇನ್ನು
ಸ್ಟ್ರೆಸ್ ತುಂಬ ಟೆನ್ಷನ್ ಆದಾಗ ನಮಗೆ ಹಸಿವೆ ಆಗೋದಿಲ್ಲ ಇನ್ನು ಕೆಲವರಿಗೆ. ಆವಾಗ ಹಾಗಾಗಿ ಅವರು ಮೀಲನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಏನೋ ಒಂದಿಷ್ಟು ಏನೋ ಚಿಪ್ಸೋ ಅದೇನಾದರೂ ತಿಂದುಕೊಂಡು ಹಸಿವನ್ನು ಮರ್ತು ಬಿಡ್ತಾರೆ, ಜಂಕ್ ತಿಂದುಕೊಂಡು ಬಿಟ್ಬಿಡ್ತಾರೆ, ಅಥವಾ ಹಸಿವೆ ಆಗೋದಿಲ್ಲ ಅಂತ ಹೇಳಿ ತಿನ್ನೋದನ್ನೇ ಮೀಲನ್ನೇ ಸ್ಕಿಪ್ ಮಾಡಿಬಿಡ್ತಾರೆ. ಅದು ತಪ್ಪೆ. ಹಾಗಾಗಿ ಅದು ಎರಡು ಎಕ್ಸ್ಟ್ರೀಮ್ಸನ್ನು ಅವಾಯ್ಡ್ ಮಾಡಬೇಕು. ಒಂದು ಅಜೀರ್ಣತ್ವ ಆಗ್ತದೆ, ಅಂದರೆ ಇಂಡೈಜೆಷನ್, ಇಲ್ಲ ಅಂದರೆ ಓವರ್ ಡೈಜೆಷನ್, ಅಂದರೆ ಅತಿ ಜೀರ್ಣತ್ವ ಆಗಿಬಿಡ್ತದೆ. ಜೀರ್ಣ ಜಾಸ್ತಿ ಆಗುವಂಥದ್ದು, ಜಾಸ್ತಿ ಆ್ಯಸಿಡ್ ಸೆಕ್ರೇಟ್ ಆಗಿ ಆದಷ್ಟು ಬೇಗ ಬೇಗ ಡೈಜೆಷನ್ ಆಗಿ ಅಲ್ಲಿ ಬೇಗ ಬೇಗ ಹಸಿವಾಗುವಂಥದ್ದು. ಇನ್ನೊಂದು ಕುಜೀರ್ಣತ್ವ ಅಂತ, ಅಂದರೆ ರಾಂಗ್ ಡೈಜೆಷನ್ ಅಂತ. ಡೈಜೆಷನಲ್ಲಿ ಸರಿಯಾಗಿ ಆಗೋದಿಲ್ಲ, ಬಯಾಲಜಿಕಲ್ ಎಂಡ್ ಪ್ರಾಡಕ್ಟ್ ವಿಷ ಆಗಿಬಿಡ್ತದೆ. ನೀವು ಎಷ್ಟೇ ಒಳ್ಳೆಯ ಆಹಾರ ತಗೊಂಡ್ರೆ ಕೂಡ ಅದರ ಕಂಪ್ಲೀಟ್ ಬೆನಿಫಿಟ್ ನಮಗೆ ಸಿಗೋದಿಲ್ಲ. ಅದು ವಿಷದ ಥರ ಆ್ಯಕ್ಟ್ ಮಾಡ್ತದೆ. ಅದು ಕುಜೀರ್ಣತ್ವ ಅಂತ. ಇವೆಲ್ಲ ಕೂಡ ಕಾಣಿಸ್ಕೊಳ್ಳೋದು ನಮ್ಮ ಮನಸ್ಸಿನ ಸ್ಟ್ರೆಸ್ಸಿಂದಾಗಿ. ನಾವು ಮನಃಪೂರ್ವಕವಾಗಿ ಆಹಾರವನ್ನು ತಿಂದರೆ ಆಹಾರದ ಸೂಕ್ಷ್ಮ ಭಾಗ ಮನಸ್ಸೇ ಆಗುವಂಥದ್ದಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಇಂಥ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಸಮಸ್ಯೆ ಕಾಣಿಸ್ಕೊಳ್ತದೆ. ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಮುಖ್ಯವಾಗಿ ಒಂದು ಅಲಾರಂ ಮಾತ್ರ. ಹಾಗಾಗಿ ಈ ಯೋಗದಲ್ಲಿ ಬಹಳಷ್ಟು ಒಳ್ಳೆಯ ಥೆರಪಿ ಇದೆ. ಗ್ಯಾಸ್ಟ್ರೈಟಿಸ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಹೋಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.